ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಸ್ತೆಗಳಲ್ಲಿ ಮಳೆ ನೀರು ಉಕ್ಕಿ ಹರಿತಾ ಇದೆ. ಏರ್ಪೋರ್ಟ್ಗೂ ಕೂಡ ಜಲ ದಿಗ್ಬಂಧನ ಆಗಿದೆ. 49 ವಿಮಾನಗಳ ಮಾರ್ಗ ಬದಲಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಠಾಣೆಯೊಂದು ಕುಸಿದಿದ್ದು ನೈಟ್ ಶಿಫ್ಟ್ನಲ್ಲಿದ್ದಂಥ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದಾಗಿ ಮತ್ತೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಕಾರುಗಳು ಕಡ್ಡಿ ಪಟ್ಟಣಗಳಂತೆ ತೇಲ್ತಾ ಇವೆ. ಏರ್ಪೋರ್ಟ್ ಮೇಲ್ಛಾವಣಿಯೇ ಕುಸಿದು ಬೀಳ್ತಾ ಇದೆ. ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅತ್ತ ಉತ್ತರ ಭಾರತದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಉತ್ತರ ಭಾರತದಲ್ಲಿ ಮಳೆ ಅಬ್ಬರ ಹೇಗಿದೆ ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ರಣಮಳೆ ದೃಶ್ಯ ನಂಬರ್ 1. ನದಿಯಲ್ಲಿ ಕೊಚ್ಚಿಕೊಂಡು ಹೋದ ವಾಹನಗಳು. ಹಿಮಾಚಲ ಪ್ರದೇಶದಲ್ಲಿ ಮಳೆ ಸಾಲು ಸಾಲು ಅವಾಂತರಗಳನ್ನ ಸೃಷ್ಟಿಸ್ತಾ ಇದೆ. ನಿನ್ನೆ ಮೇಘ ಸ್ಫೋಟವಾಗಿದ್ದು ಕುಲು ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ 15ಕ್ಕೂ ಹೆಚ್ಚು ವಾಹನಗಳು ಸಟ್ಲೇಜ್ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿವೆ. ರಣಮಳೆ ದೃಶ್ಯ ನಂಬರ್ 2. ಕೊಚ್ಚಿ ಹೋದ ಕಾರುಗಳು. ಹಿಮಾಚಲ ಪ್ರದೇಶದ ಶಿಮ್ಲಾದ ರಾಂಪುರದಲ್ಲಿ ಬೆಟ್ಟದಿಂದ ಉಕ್ಕಿ ಬಂದ ಕೆಸರು ಮಿಶ್ರಿತವಾದ ನೀರಿನಿಂದ 25ಕ್ಕೂ ಹೆಚ್ಚು ಕಾರುಗಳು ಕೊಚ್ಚಿಕೊಂಡು ಹೋದ ಭಯಾನಕ ದೃಶ್ಯ ಸೆರೆಯಾಗಿದೆ. ರಣಮಳೆ ದೃಶ್ಯ ನಂಬರ್ 3. ಸೇಬು ತೋಟಗಳಿಗೂ ಹಾನಿ. ಹಿಮಾಚಲ ಪ್ರದೇಶದ ರಾಂಪುರದಲ್ಲಿ ಮೇಘಸ್ಫೋಟದಿಂದಾಗಿ ಸೇಬಿನ ತೋಟಗಳಿಗೂ ಹಾನಿಯಾಗಿದೆ. ಇನ್ನು ಧರ್ಮಶಾಲಾ, ರೋಹ್ಟಕ್ ಪಾಸ್, ಪಾಂಗಿ ಮತ್ತು ಚಾಂಬಾ ಜಿಲ್ಲೆಯ ಭೌರ್ಮರ್ನಲ್ಲಿ ಮಳೆಯ ಜೊತೆಗೆ ವಿಪರೀತ ಮಂಜು ಬೀಳುತ್ತಾ ಇದ್ದು ರಸ್ತೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಣಮಳೆ ದೃಶ್ಯ ನಂಬರ್ 4. ಕಿತ್ತು ಬಂದ ಏರ್ಪೋರ್ಟ್ ಮೇಲ್ಛಾವಣಿ. ರಾತ್ರಿ ಸುರಿದ ಮಳೆಗೆ ದೆಹಲಿಯಲ್ಲಿ ಹಲವು ಏರಿಯಾಗಳೇ ಜಲಾವೃತವಾಗಿದೆ. ಭಾರೀ ಮಳೆಗೆ ದೆಹಲಿ ಏರ್ಪೋರ್ಟ್ನ ಒಳಗೆ ಮೇಲ್ಛಾವಣಿಯೇ ಕಿತ್ತು ಬಂದಿತ್ತು. ರಣಮಳೆ ದೃಶ್ಯ ನಂಬರ್ 5. ಜಲಾವೃತವಾದ ಅಂಡರ್ ಪಾಸ್ಗಳು. ಏರ್ಪೋರ್ಟ್ ರಸ್ತೆಯಲ್ಲಿ ನೀರು ತುಂಬಿಕೊಂಡು ನದಿಯಂತೆ ಬದಲಾಗಿತ್ತು. ಅಂಡರ್ ಪಾಸ್ಗಳಿಗೂ ನೀರು ನುಗ್ಗಿತ್ತು. ನಾನಕ್ಪುರ ಅಂಡರ್ ಪಾಸ್ ಹಾಗೆ ಸುಬ್ರಟೋ ಪಾರ್ಕ್ ಜಲಾವೃತವಾಗಿತ್ತು. ಕಾರ್, ಬಸ್ಸು ಸೇರಿ ಹಲವು ವಾಹನಗಳು ನೀರಿನಲ್ಲಿ ಮುಳುಗಿದ್ದ ದೃಶ್ಯ ಕಂಡುಬಂತು. ರಣಮಳೆ ದೃಶ್ಯ 6. ಮರಗಳು, ವಿದ್ಯುತ್ ಕಂಬಗಳು ಧರಾಶಾಹಿ. ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಮರಗಳು ಬುಡಮೇಲಾಗಿವೆ. ಅಕ್ಬರ್ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ತಡರಾತ್ರಿ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ಸಾಕಷ್ಟು ಮರಗಳು ನೆಲಕ್ಕೆ ಉಳಿದಿರುವಂಥದ್ದು ನಾವೀಗ ಜಾಗದಲ್ಲಿರುವಂಥದ್ದು ನೋಡಬಹುದಾಗಿದೆ. ಇದು ದೆಹಲಿಯ ಜನಪತ್ ರಸ್ತೆಯಲ್ಲಿರುವಂತಹ ಒಂದು ಬೃಹತ್ ಮರ ಅಂತ ಹೇಳ್ಬೋದು. ಈ ಒಂದು ಚಿಕ್ಕ ಒಂದು ಪಾರ್ಕ್ನಲ್ಲಿ ಒಂದು ಮರ ಇದೆ. ಇದು ಧರೆಗೆ ಉಳಿದಿರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಮಳೆ, ಗಾಳಿ ಮತ್ತು ಹವಾಮಾನ ವೈಪರೀತ್ಯ ಕಾರಣ ದೆಹಲಿಯಲ್ಲಿ 17 ಅಂತಾರಾಷ್ಟ್ರೀಯ ವಿಮಾನಗಳು ಸೇರಿ ಒಟ್ಟು 49 ವಿಮಾನಗಳ ಮಾರ್ಗ ಬದಲಿಸಲಾಗಿದೆ. ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಳೆಗೆ ಕುಸಿದ ಠಾಣೆಯ ಮೇಲ್ಛಾವಣಿ. ಯುಪಿಯಲ್ಲಿ ಇನ್ಸ್ಪೆಕ್ಟರ್ ಬಲಿ. ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸ್ ಠಾಣೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಪರಿಣಾಮ 58 ವರ್ಷದ ಇನ್ಸ್ಪೆಕ್ಟರ್ ವೀರೇಂದ್ರ ಮಿಶ್ರಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಹರಿಯಾಣದಲ್ಲಿ ಮಳೆಯಿಂದ ತಾಪತ್ರಯಗಳು ಸೃಷ್ಟಿಯಾಗಿವೆ. ನೀರಿನಲ್ಲಿ ಮುಳುಗಿದ ವಾಹನಗಳು ಕೆಟ್ಟು ನಿಂತು ಸವಾರರು ಪರದಾಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಧಾರಾಕಾರ ಮಳೆಯಾಗಿದೆ. ರಾಯಗಢ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ನಿಯಂತ್ರಣ ತಪ್ಪಿ ಟ್ರಕ್ ಮತ್ತೊಂದು ಕಡೆ ಆಯಿಲ್ ಟ್ಯಾಂಕರ್ ಅಪಘಾತಕ್ಕೀಡಾಗಿದೆ. ಇನ್ನು ನೈಋತ್ಯ ಮುಂಗಾರು ಹಿನ್ನೆಲೆ ಕೇರಳ, ತಮಿಳುನಾಡು, ಗೋವಾದಲ್ಲೂ ಮಳೆ ಅಬ್ಬರ ಶುರುವಾಗಿದೆ.
ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH